केसीएन में आपका स्वागत है। मैं किंग हमीद। ಮೊದಲನೇದಾಗಿ ಕರ್ನಾಟಕ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ನನಗೆ ಮತವನ್ನ ಚಲಾಯಿಸಿದಂತಹ ಎಲ್ರಿಗೂ ಕೂಡ ನಾನು ಮನದುಂಬಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು, ಹಾಗೆ ವಿಶೇಷವಾಗಿ ಎಲ್ಲ ಶಾಸಕರು, ಸಚಿವರು ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪಕ್ಷದ ಮುಖಂಡರು, ಎಲ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ನಮ್ಮಲ್ಲೂ ಕೂಡ ಹರೀಶ್ ಗೌಡ್ರಾಗಿರ್ಲಿ ಅಥವಾ ನಮ್ಮೆಲ್ಲ ಕ್ಷೇತ್ರದ ಶಾಸಕರುಗಳು, ಅಬ್ದುಲ್ಲಾ ಭೈ ಅವರು ಎಲ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನ್ ಸದಾಕಾಲ ನನ್ನ ಕಾರ್ಯ ಚಟುವಟಿಕೆಗಳನ್ನ ನೋಡೋರಿಗೆ ಗೊತ್ತಿರುತ್ತೆ, ನಾನು ಯೂತ್ಸ್ ಗಳೊಟ್ಟಿಗೆನೆ ತುಂಬಾ ಕೆಲಸ ಮಾಡ್ತಾ ಇರ್ತೀನಿ. ಈಗ ನನಗೆ ತುಂಬಾ ತುರ್ತಾಗಿ ಆಗ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲೇ ಅಂತಾನೆ ಹೇಳ್ಬೋದು, ಬಹುತೇಕ ಈ ಸಿಟಿ ಭಾಗಗಳಲ್ಲಿ ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ತಡೆಗಟ್ಟೋದಕ್ಕೆ ಕರ್ನಾಟಕ ಯೂತ್ ಕಾಂಗ್ರೆಸ್ ಈ ಮಾದಕ ವ್ಯಸನಗಳಿಗೆ ಗುರಿಯಾಗಿರುವಂತಹ ನಮ್ಮ ಹುಡುಗರೇನಿದ್ದಾರೆ, ಯೂತ್ಸ್ ಏನಿದ್ದಾರೆ, ಅವ್ರನ್ನ ಸರಿದಾರಿಗೆ ತರಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಇಂಟೆನ್ಷನ್. ಆಮೇಲೆ ನಾವಿವಾಗ ಕೋಮುವಾದದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಜಾತಿವಾದದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಈ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವಂತಹ ಈ ಬೇರೆ ಬೇರೆ ಜನವಿರೋಧಿ ಆಗಿರುವಂತಹ ನೀತಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಜೊತೆಗೆ ಈಗಾಗಲೇ ನಾವು ಹೋರಾಟ ಮಾಡ್ತಾ ಬಂದಿರೋ ಹಾಗೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನುವಂತಹ ಹೋರಾಟ. ಇವತ್ತು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದಂತವ್ರು 15 ವರ್ಷಗಳಾಗ್ತಾ ಬಂದ್ರು ಕೂಡ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಇವತ್ತು ಯೂತ್ಸ್ ಹೇಳುವಂತ ಸಿಚುವೇಶನ್ ಬಂದಿದೆ. ಸೊ ಇಂತಹವರ ವಿರುದ್ಧ ಎಲ್ಲ ಹೋರಾಟ ಮಾಡ್ತಾ ಯುವಕರಿಗೆ, ಈ ದೇಶವನ್ನ ಕಟ್ತಾ ಇರುವಂತಹ ಯುವ ಸಮುದಾಯ, ಆ ಯುವ ಸಮುದಾಯಕ್ಕೆ ನ್ಯಾಯಯುತವಾಗಿ ಅವರ ಉದ್ಯೋಗ, ವಸತಿ, ಜೊತೆಗೆ ಅವರಿಗೆ ಸೇಫ್ ಆಗಿರುವಂತಹ ವಾತಾವರಣ. ಹೆಣ್ಮಕ್ಳು ಸೇಫ್ ಆಗಿಲ್ಲ, ಉದ್ಯೋಗಕ್ಕೆ ಹೋಗುವಂತಹ ಹೆಣ್ಮಕ್ಳ ಮೇಲೆಲ್ಲ ರೇಪ್ಗಳು. ಮೊನ್ನೆ ನೋಡ್ತಾ ಇದ್ವಿ ನಾವು ಮಾನ್ವಿನಲ್ಲಿ, ರಾಯಚೂರು ಸಿಂಧೂರು ಆ ಭಾಗದಲ್ಲಿ ಒಂದು ಕೊಲೆನೇ ಆಗೋಯ್ತು. ಒಂದು ಲಿಂಗಸೂರ್ನ ಒಂದು ಹುಡುಗಿ. ಬೇರೆ ಬೇರೆ ಪ್ರಕರಣಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ, ನಮ್ಮ ಯುವ ಹೆಣ್ಣು ಮಕ್ಕಳಿಗೆ ಒಂದು ಸುರಕ್ಷಿತವಾದಂತ ವಾತಾವರಣವನ್ನ ಕಲ್ಪಿಸ್ಕೊಡೋದು, ಆ ತರ ಸುರಕ್ಷಿತವಾದ ವಾತಾವರಣವನ್ನ ಕಲ್ಪಿಸ್ಕೊಡೋದಕ್ಕೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಯುವಕರನ್ನ ಹಾದಿ ತಪ್ಪಿಸ್ತಾ ಇರುವಂತ ಈ ಮಾದಕ ವ್ಯಸನ, ಮದ್ಯಪಾನ, ಇದರಿಂದ ಯುವಕರನ್ನ ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಯೂತ್ ಕಾಂಗ್ರೆಸ್ ಒಂದು ಪಡೆಯನ್ನ ಖಂಡಿತ ತಯಾರು ಮಾಡಲಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋದಕ್ಕೆ ನಮ್ಮ ಇಡೀ ತಂಡ ತಯಾರಾಗಿದೆ. ಮೊದಲನೇದಾಗಿ ಲೀಡರ್ ಅಂತ ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ, ವಿಚಾರಗಳನ್ನ ತಿಳಿ ಮಾಡುವಂತ, ಸಮಾಜವನ್ನ ಏನೋ ಕೆಟ್ಟದ್ ನಡೀತಾ ಇದೆ, ಜಗಳ ನಡೀತಾ ಇದೆ ಅಂತ ಅಂದಾಗ ಅದನ್ನ ತಣ್ಣಗೆ ಮಾಡಿ ವಾತಾವರಣವನ್ನ ಒಳ್ಳೇದ್ ಮಾಡೋರ್ಗೆ ಲೀಡರ್ಸ್ ಅಂತ ಕರಿತೀವಿ ಅಲ್ವಾ. ಆದ್ರೆ ಪ್ರತಾಪ್ ಸಿಂಹ ಮಾಡ್ತಾ ಇರೋದೇನನ್ನ, ಇರೋದನ್ನು ಇನ್ನೊಂದ್ ಸ್ವಲ್ಪ ಬಿಗಡಾಯಿಸೋದಕ್ಕೆ, ಅದ್ರ ಮೇಲೆ ಉರಿತಾ ಇರೋ ಬೆಂಕಿಲಿ ತುಪ್ಪ ತಗೊಂಡೋಗೋ ಕೆಲ್ಸನ, ತುಪ್ಪ ಹಾಕುವಂತ ಕೆಲ್ಸವನ್ನ ಪ್ರತಾಪ್ ಸಿಂಹ ಮಾಡ್ತಾ ಇದ್ದಾರೆ. ಮೊದ್ಲಿಂದಲೂ ಪ್ರತಾಪ್ ಸಿಂಹ ಅವ್ರಿಗೆ ಅಭ್ಯಾಸ ಉರಿಯೋ ಬೆಂಕಿಲಿ ತುಪ್ಪ ಸುರಿಯೋದು. ಅವ್ರ ಪಕ್ಷ ಮಾಡ್ತಾ ಬಂದಿದ್ದು ಇದನ್ನೇ. ಶಾಂತಿನಗರದಲ್ಲಿ, ಉದಯಗಿರಿ ಪೊಲೀಸ್ ಠಾಣೆ ಎದುರಿಗೆ ಏನ್ ಘಟನೆ ನಡೆದಿದೆ, ಅದಕ್ಕೆ ಖಂಡಿತವಾಗ್ಲೂ ಈ ನಾಡಿನ ಬಹುತೇಕ ಮುಸಲ್ಮಾನರೇನಲ್ಲ, ಇಡೀ ಮುಸಲ್ಮಾನರು ಖಂಡಿತವಾಗ್ಲೂ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವತ್ತೂ ಕೂಡ ಮುಸಲ್ಮಾನರು ಕಾನೂನನ್ನ ಕೈಗೆತ್ಕೊಳ್ಳೋದನ್ನ ಪರವಾಗಿ ನಿಲ್ಲೋರಲ್ಲ. ಯಾರೋ ಪುಂಡ ಪುಡಾರಿಗಳು ಮಾಡಿರುವಂತಹ ಕೆಲ್ಸಕ್ಕೆ ಯಾವ ಪುಂಡ ಪುಡಾರಿಗಳು ತಪ್ಪೆಸಗಿದ್ದಾರೆ, ಕಾನೂನು ವಿರೋಧಿ ಕ್ರಮವನ್ನ ಕೈಗೊಂಡಿದ್ದಾರೆ, ಅಂಥವ್ರ ಮೇಲೆ ಕೇಸ್ಗಳು ದಾಖಲಿಸಿ ಏನ್ ಪೊಲೀಸ್ ಕ್ರಮ ಇದೆ ಅದನ್ನ ತಗೊಳ್ಳಿ ಅಂತ ಹೇಳೋದು ಲೀಡರ್ ಕರ್ತವ್ಯ ಆಗ್ಬೇಕು. ಅದನ್ ಬಿಟ್ಬಿಟ್ಟು ಟಿಪ್ಪುನಿ ಎಳ್ಕೊಂಡ್ ಬರೋದು, ಟಿಪ್ಪು ಬಗ್ಗೆ ಮಾತಾಡೋದು ಏನ್ ಅವಶ್ಯಕತೆ? ತಿಂದಿದ್ದ ಅನ್ನ ಅರಗಲ್ವ ಪ್ರತಾಪ್ ಸಿಂಹ ಅವ್ರಿಗೆ? ನಿಮ್ ಟಿಪ್ಪು ವಿರುದ್ಧ ಮಾತಾಡದೆ ಹೋದ್ರೆ? ಟಿಪ್ಪು ಹುತಾತ್ಮರಾಗಿ ಕಳೆದಿದೆ, 200 ವರ್ಷ ಕಳೆದಿದೆ, ಆದ್ರೂ ಮತ್ತೆ ನಿಮಗ್ ಟಿಪ್ಪುನೇ ನೆನಪಾಗ್ತಾರೆ ಅಂತ ಅಂದ್ರೆ ನಿಮ್ಗಷ್ಟು ನಡಕ ಇದೆ ಟಿಪ್ಪು ಬಗ್ಗೆ. ಟಿಪ್ಪು ಯಾವತ್ತೂ ಇಂತಹ ಕಾನೂನು ವಿರೋಧಿ ಆಗಿರುವಂತಹ ಕ್ರಮಗಳ ಜೊತೆಗೆ ನಿಂತ ವ್ಯಕ್ತಿ ಅಲ್ಲ. ಟಿಪ್ಪುವಿನ ಇತಿಹಾಸವನ್ನ ತಿಳ್ಕೊಂಡು ನಾಲಿಗೆಯನ್ನ ಬಿಗಿ ಹಿಡಿದು ಮಾತಾಡುವಂತ ಕೆಲ್ಸನ ಪ್ರತಾಪ್ ಸಿಂಹ ಅವರು ಮಾಡ್ಬೇಕು, ಕಲಿಬೇಕು. ಯಾಕೆ? ನಿಮ್ ಬಿಜೆಪಿ ಸರ್ಕಾರ ಇದ್ದಾಗ, ನೀವ್ MP ಆಗಿದ್ದಾಗ ಯಾವುದು ಕೆಟ್ಟ ಘಟನೆಗಳು ನಡೆದೇ ಇಲ್ವಾ? ಎಲ್ಲಾ ಸಮಾಜದಲ್ಲೂ, ಹಿಂದೂಗಳಲ್ಲೂ ಕೆಟ್ಟವ್ರು ಇರ್ತಾರೆ, ಮುಸಲ್ಮಾನರಲ್ಲೂ ಕೆಟ್ಟವ್ರು ಇರ್ತಾರೆ. ಹಂಗಂತ ಇಡೀ ಕಮ್ಯುನಿಟಿಯನ್ನ ದೂರ್ತಾ ಕೂರೋದಿಕ್ಕಾಗೋದಿಲ್ಲ. ಯಾವನೋ ಒಬ್ಬ ಅವಿವೇಕಿ
ಹಿಂದೂ ಹೆಸರಿನ ಒಬ್ಬ ಅವಿವೇಕಿ ರಾಹುಲ್ ಗಾಂಧಿ ಅವ್ರದ್ದು, ಕೇಜ್ರಿವಾಲ್ ಅವ್ರದ್ದು, ಮೋದಿದು ಯಾರ್ದೋ ಒಂದು ಫೋಟೋ ಹಾಕ್ಬಿಟ್ಟು ಅದಕ್ಕೆ ಅದ್ರ ಮೇಲೆ ದೇವರ ಹೆಸರುಗಳನ್ನ ಬರೆಯುವಂತ ಅವಶ್ಯಕತೆ ಏನಿತ್ತು? ಆತ ಮಾಡಿರೋದು ಹಲಾಲ್ ಕೋರ್ ಕೆಲ್ಸಾನೆ, ಆತ ಮಾಡಿರೋದು ತಪ್ಪು ಕೆಲ್ಸಾನೆ. ಹಂಗಂತ ಇಡೀ ಹಿಂದೂ ಸಮುದಾಯ ದೂರ್ಕೊಂಡು ಕೂತ್ಕೊಳಕ್ ಆಗತ್ತಾ? ಇಡೀ ಹಿಂದೂ ಸಮುದಾಯ ಕೆಟ್ಟದು ಅಂತ ಹೇಳಕ್ ಆಗತ್ತಾ? ಏನಾಗಿದೆ ನಿಮ್ಗೆಲ್ಲ? ಅವನೇನೋ ಮಾಡ್ದ, ಆತನ ವಿರುದ್ಧ ಕ್ರಮ ಕೈಗೊಳ್ಬೇಕಾಗಿತ್ತು, ಪೊಲೀಸರು ಸ್ವಲ್ಪ ತಡ ಮಾಡಿದ್ರು ಅಂತ ಹೇಳಿ ಇವ್ರೇನೋ ಯಾರೋ ಹಚ್ಚಿದ ಬೆಂಕಿಗೆ ಈ ಯುವಕರೆಲ್ಲ ಬಲಿಯಾಗಿ ಕಾನೂನನ್ನ ಕೈಗೆತ್ಕೊಂಡ್ರು. ವಿರೋಧ ಮಾಡ್ಬೇಕಾಗಿರೋದು ಲೀಡರ್ಗಳಾಗಿರುವಂತವ್ರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಮ್ಮವರು, ನೀವಿನ್ನೂ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿ ಬಂದವರು, MP ಆಗಿದ್ದವರು. ನಿಮಗೆಷ್ಟು ಸೂಕ್ಷ್ಮತೆ ಇರಬೇಕು ಈ ತರ ಸಮಯದಲ್ಲಿ ಮಾತಾಡ್ಬೇಕಾದ್ರೆ. ಆ ಸೂಕ್ಷ್ಮತೆಯನ್ನ ಕಳ್ಕೊಂಡು ಬರೋದು, ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋದು, ಹೋಗೋದು. ನೀವೇನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗ್ತೀರಾ? ನಿಮಗ್ ಗನ್ಮ್ಯಾನ್ ಇದಾರೆ. ಸಾಮಾನ್ಯ ಜನ ಬಲಿಪಶುಗಳಾಗೋದು, ಅದರಿಂದ ಉದ್ರೇಕಿತರಾಗೋದು ಯಾರು? ಸಾಮಾನ್ಯ ಜನರು. ನಾವೇನಲ್ಲಿ ಕಾನೂನನ್ನ ಕೈಗೆತ್ಕೊಂಡಿದ್ ಸರಿ ಅಂತ ನಾವ್ ಯಾರು ಹೇಳ್ತಾ ಇಲ್ಲ. ಆದ್ರೆ ಒಬ್ಬ ಲೀಡರ್ ಆಗಿರೋನು ಮಾಡ್ಬೇಕಾಗಿರುವಂತ ಕೆಲ್ಸವನ್ನ ನೀವು ಮಾಡಿಲ್ಲ. ಪೊಲಿಟಿಷಿಯನ್ ಅಂದ್ರೆ ಬೆಂಕಿ ಹಚ್ಚೋರಲ್ಲ. ಪೊಲಿಟಿಷಿಯನ್ಸ್ ಗಳು ಯಾರಾಗಬೇಕು ಅಂತ ಅಂದ್ರೆ ಸರಿಯಾಗಿ ಜವಾಬ್ದಾರಿಯನ್ನ ನಿಭಾಯಿಸಿ ಸಮಾಜವನ್ನ ಕಟ್ಟೋರಾಗಬೇಕು. ಮೈಸೂರ್ಗೊಂದು ಇತಿಹಾಸ ಇದೆ. ಸಿದ್ದರಾಮಯ್ಯ ತರಹದ ಸಮಾಜವನ್ನ ಕಟ್ಟೋ ನಾಯಕರು, ದೇವರಾಜ್ ಅರಸು ಅಂತವ್ರು ಈ ನೆಲವನ್ನ ಆಳಿ ಹೋಗಿದ್ದಾರೆ. ನಮ್ಮ ಮೈಸೂರಿನವ್ರು ಅನ್ನೋದಕ್ಕೆ ಹೆಮ್ಮೆ ಇದೆ. ಆದ್ರೆ ನಿಮ್ಮಂತವ್ರು ನಮ್ಮ ಮೈಸೂರಿನ MP ಆಗಿದ್ರು ಅಂತ ಹೇಳೋದಕ್ಕೆ ನಾಚಿಕೆ ಆಗತ್ತೆ. ಯಾವುದು ತಾಲಿಬಾನ್ ಸರ್ಕಾರ, ನಾಚಿಕೆ ಆಗಲ್ಲ? ತಾಲಿಬಾನ್ ಸರ್ಕಾರ ಅಂತ ಕರೆಯೋದಕ್ಕೆ ಏನು ದಿನ ಗನ್ ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ತಾಲಿಬಾನ್ ಸರ್ಕಾರ ಅಂತ ಕರೆಯಕ್ಕೆ ಎಲ್ಲ ಜನರ ಕೈಯಲ್ಲಿ ಗನ್ ಕೊಟ್ಬಿಟ್ಟು ಶೂಟ್ ಮಾಡಿ ಅಂತ ಹೇಳಿದೀವ ನಾವು? ತಾಲಿಬಾನ್ ಸರ್ಕಾರ ಅಂತ ಕರೆಯೋದಕ್ಕೆ ತಾಲಿಬಾನಿ ಪದ್ಧತಿ ಕಾಂಗ್ರೆಸ್ ಆದ್ರೂ ಇರ್ತಿದ್ರೆ ಯಾಕೆ ಆಯ್ಕೆ ಮಾಡ್ತಾ ಇದ್ರು 136 ಜನರನ್ನ? 136 ಜನರನ್ನ ಆಯ್ಕೆ ಮಾಡಿ ಕಳಿಸಿರೋದು ಬರೀ ಮುಸಲ್ಮಾನ್ರಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನ ಕಾಣುವಂತ ಎಲ್ರು, ಒಕ್ಕಲಿಗರು, ಕುರುಬರು, ದಲಿತರು, ನಾಯಕರು, ಮುಸಲ್ಮಾನ್ರು, ಜೈನರು, ಸಿಖ್ರು, ಕ್ರಿಶ್ಚಿಯನ್ರು ಎಲ್ಲ ಸೇರಿ ಕಾಂಗ್ರೆಸ್ ಸರ್ಕಾರನ ಆಯ್ಕೆ ಮಾಡಿರೋದು. ಯಾಕಂದ್ರೆ ನಿಮ್ದಿತ್ತಲ್ಲಪ್ಪ ತುಗ್ಲಕ್ ಸರ್ಕಾರ, ನಿಮ್ BJP ಸರ್ಕಾರ ಇತ್ತಲ್ಲಪ್ಪ ಒಂದು ಧರ್ಮ, ಒಂದು ನೀತಿ, ಒಂದು ಕಲ್ಚರ್, ಹಿಂದೂ ಮುಸಲ್ಮಾನರ ನಡುವೆ ದಿನ ಕಿತ್ತಾಡಿಸಿ ನಾವ್ ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಯಾವ ಬಟ್ಟೆ ಹಾಕೋಬಾರ್ದು, ಯಾವ ಬಟ್ಟೆ ಹಾಕೋಬೇಕು, ಬರೀ ಇಂಥವೇ ನಾಟಕ ಆಡ್ತಿದ್ರಲ್ಲ. ಇಂಥ ನಾಟಕದಿಂದ ಬೇಸತ್ತು ಕಾಂಗ್ರೆಸ್ ಸರ್ಕಾರವನ್ನ ಆಯ್ಕೆ ಮಾಡ್ಕೊಂಡಿರೋದು. ಪ್ರತಾಪ್ ಸಿಂಹ ಇನ್ನು ಮುಂದೆ ಅಥವಾ ಇನ್ಯಾವತ್ತಾದ್ರೂ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲಿಗೆಯನ್ನ ಬಿಗಿ ಹಿಡಿದು ಮಾತಾಡ್ಬೇಕು. ಯಾಕಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಮೈಸೂರಿನ ಹೆಸರು ಹೇಳಿದ ಕೂಡ್ಲೆ ಇಡೀ ಪ್ರಪಂಚಕ್ಕೆ ನೆನಪಾಗೋದು ಹಜರತ್ ಟಿಪ್ಪು ಸುಲ್ತಾನ್ ರವರ ಹೆಸರು. ಸೊ ಮಾತಾಡ್ಬೇಕಾದ್ರೆ ನಾನೊಬ್ಬ ಜನರಿಂದ ಆಯ್ಕೆಯಾಗಿ ಬಂದಿದ್ದವನು, ನಾನೊಬ್ಬ ಜನಪ್ರತಿನಿಧಿ ಆಗಿದ್ದವನು. ನೀವ್ ಇಂಥ ನಾಟಕಗಳು, ಇಂಥ ಸ್ಟೇಟ್ಮೆಂಟ್ ಗಳಿಂದಾನೇ ನಿಮ್ಗೆ ಈ ಸತಿ ಟಿಕೆಟ್ ತಪ್ಪ ಹೋಗಿದ್ದು. ಲೋಕಸಭೆ ಟಿಕೆಟ್ ಯಾಕೆ ತಪ್ಪ ಹೋಯ್ತು? ಯಾಕಂದ್ರೆ ನಿಮ್ದೇ ಬಿಜೆಪಿ ಇರೋರಿಗೆ ನೀವು ಈ ನಾಟಕಗಳು ಇಷ್ಟ ಆಗ್ತಿರ್ಲಿಲ್ಲ, ಈ ಬೆಂಕಿ ಹಚ್ಚೋ ಕೆಲ್ಸ ಇಷ್ಟ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ತಾನೇ ನಿಮಗ್ ಟಿಕೆಟ್ ತಪ್ಪ ಹೋಗಿದ್ದು. ಇನ್ನು ಹಿಂಗೆ ಆಡ್ತಾ ಇದ್ರೆ ನೆಕ್ಸ್ಟ್ ಅದೇನೋ MLA ಟಿಕೆಟ್ ಕೊಡ್ಬೇಕು ಅಂತೇನೋ ನಿಮ್ ಬಿಜೆಪಿ ಪಾಳ್ಯಗಳಲ್ಲಿ ಚರ್ಚೆ ಆಗ್ತಿದ್ಯಲ್ಲ, ಅದು ಆಗಲ್ಲ. ಇನ್ನು ನೀಟಾಗಿ ಸೈಡ್ ಲೈನ್ ಮಾಡಿ ಕೂರಿಸ್ತಾರೆ. ನಂಗೂ ತುಂಬಾ ಜನ ಸಂಪರ್ಕಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ನಂಗೆ ಲಿಟ್ರಲಿ ಅನ್ಸಿದ್ದು, ಈ ತರದ ಘಟನೆಗಳು ಯೂಶುವಲಿ ನಡೆದಾಗ ಏನಾಗುತ್ತೆ, ಕಂಡ್ಕಂಡವ್ರ ಮೇಲೆಲ್ಲ FIR ಗಳು ಹಾಕುವಂಥದ್ದು, ಕೇಸ್ ದರ್ಜ್ ಮಾಡುವಂತಹ ಪ್ರಕರಣಗಳು, ಪ್ರಕ್ರಿಯೆಗಳು ಹೆಚ್ಚಿರ್ತವೆ. ಸೊ ನಾನು ಉದಯಗಿರಿ ಪೊಲೀಸ್ ಠಾಣೆ ಮತ್ತು ಮೈಸೂರು ನಗರ ಪೊಲೀಸರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಮಗ್ ಬಂದ ಇನ್ಫಾರ್ಮೇಶನ್ ಪ್ರಕಾರ ಯಾರ್ಯಾರ ವೆಹಿಕಲ್ ಗಳಲ್ಲಿ ನಿಂತಿತ್ತು ಆ ವೆಹಿಕಲ್ ಗಳ ನಂಬರ್ ಗಳನ್ನ ತಗೊಂಡು ಆ ವೆಹಿಕಲ್ ಗಳ ಓನರ್ ಗಳ ಮೇಲೂ ಕೂಡ ಕೇಸನ್ನ ದರ್ಜ್ ಮಾಡ್ತಾ ಇದ್ದಾರೆ. ಅವರ ಹೆಸರುಗಳನ್ನ, ಅವರ ಡೀಟೇಲ್ಸ್ ಗಳನ್ನು ಕೂಡ ಆರೋಪ ಪಟ್ಟಿ ಒಳಗಡೆ ಸೇರಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂತು. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, CC ಕ್ಯಾಮ್ರಾ ಫೂಟೇಜಸ್ ನೋಡಿ, ಅಲ್ಲಿ ಓಡಾಡ್ತಾ ಇದ್ದಂತಹ ಜನಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದು ಬೇಡ, ಅಮಾಯಕರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಬೇಡ. ಯಾರು ನಿಜವಾಗ್ಲೂ ಕಲ್ತೂರಾಟ ಮಾಡ್ತಾ ಇದ್ರು, ಯಾರು ನಿಜವಾಗ್ಲೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಈ ಕುಕೃತ್ಯದ ಪಾಲುದಾರರಾಗಿದ್ದಾರೆ, ಅವ್ರಗಳ ಮೇಲೆ ಕ್ರಮ ಕೈಗೊಳ್ಳಿ, ನಮ್ದು ಯಾವುದೇ ನಾವು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಯಾವ ಅಮಾಯಕರು ಅಲ್ಲಿ ರಸ್ತೆ ಅದು
ಜನದಟ್ಟಣೆ ಇರುವಂತಹ ರಸ್ತೆ, ಯೂಶುವಲಿ ಅಲ್ಲಿ ಟ್ರಾಫಿಕ್ ಇರುತ್ತೆ, ಜನ ಓಡಾಡ್ತಾನೆ ಇರುತ್ತೆ, ಅದೊಂದು ಬಿಸ್ನೆಸ್ ಏರಿಯಾ. ಆ ಏರಿಯಾದಲ್ಲಿ ಜನ ಓಡಾಡ್ತಾ ಇರ್ತಾರೆ, ವೆಹಿಕಲ್ ಗಳನ್ನು ಪಾರ್ಕ್ ಮಾಡಿರ್ತಾರೆ. ಹಾಗಂತ ಹೇಳಿ ಕಂಡವ್ರ ಮೇಲೆಲ್ಲ ದೂರು ದಾಖಲಿಸುವಂತ ಕೆಲಸ ಮಾಡೋದು ಬೇಡ. ತುಂಬಾ ಜನ ಅಮಾಯಕರು ಕೂಡ ಅಲ್ಲಿದ್ದಾರೆ. ಹಾಗಾಗಿ ಸರಿಯಾಗಿ ಕೂಲಂಕುಷವಾಗಿ ಸಿಸಿಟಿವಿಗಳನ್ನ, ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿ ತದನಂತರ ದೂರು ಪಟ್ಟಿಯನ್ನ, ತಾವು ಆರೋಪಿ ಪಟ್ಟಿಯನ್ನ ರೆಡಿ ಮಾಡಬೇಕು. ಸುಮ್ನೆ ಯಾರ್ಯಾರನ್ನೋ ಸೇರಿಸಿದ್ರೆ ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮೈಸೂರು ನಗರ ಪೊಲೀಸರಲ್ಲಿ, ದಯವಿಟ್ಟು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ ದೂರನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಆರೋಪ ಪಟ್ಟಿಯನ್ನ ತಯಾರು ಮಾಡುವಂತ ಕೆಲಸವನ್ನ ಮಾಡಿ. ಅಲ್ಲ, ಮಾಡಿರೋ ತಪ್ಪು ಕೆಲಸನೇ. ಕಲ್ ತೂರಾಟ ಮಾಡುವಂತದ್ದಕ್ಕೆ ಯಾವುದೇ ಕಾರಣಕ್ಕೂ ಅದನ್ನ ವಹಿಸ್ಕೊಳ್ಳೋ ವಿಚಾರನೇ ಅಲ್ಲ. ಮೊರೋವರ್ ನನಗಿರೋ ಮೇಜರ್ ಪ್ರಶ್ನೆ ಏನು ಅಂತ ಅಂದ್ರೆ, ಅಲ್ಲಿ ಒಳ್ಳೆ ರೋಡ್ ಇದೆ, ಅಲ್ಲಿ ಕಲ್ಗಳು ಹೆಂಗ್ ಬಂತು ಅನ್ನೋದು ನನ್ ಪ್ರಶ್ನೆ. ನಮ್ಮ ವಕ್ತಾರರಾಗಿರುವಂತಹ ಲಕ್ಷ್ಮಣ್ ಅವ್ರು ಹೇಳ್ತಾ ಇದ್ರು ಒಳಗಡೆ ಸೇರ್ಕೊಂಡಿರ್ತಾರೆ ಅಂತ. ಯಾಕಂದ್ರೆ ನಾವ್ ಈ ಹಿಂದೆ ಕೂಡ ಒಂದು ಬಿಜಾಪುರ ಜಿಲ್ಲೆನಲ್ಲಿ ಒಂದು ಪಾಕಿಸ್ತಾನ ಧ್ವಜವನ್ನು ಹಾರಿಸ್ಬಿಡ್ತಾರೆ ಮಸೀದಿ ಮೇಲೆ. ಕೊನೆಗೆ ಅದನ್ನ ಪರಿಶೀಲನೆ ಮಾಡಿದಾಗ ಅದ್ರಲ್ಲಿ ಕಂಡು ಬಂದಿದ್ದು ಅದನ್ನ ಹಾರಿಸಿದವ್ರು ಮುಸಲ್ಮಾನ್ರಲ್ಲ, RSS ಅವರು ಅಂತ ಹೇಳಿ. ಸೊ ಇಲ್ಲೂ ಕೂಡ ಆ ತರದೊಂದು ಅನುಮಾನ ಇದ್ದೇ ಇದೆ. ಈ ಹುಡುಗರ ಮಧ್ಯದಲ್ಲಿ ಈ ಸಂಘ ಪರಿವಾರದವರು ಸೇರ್ಕೊಂಡು ಅಥವಾ ಮುಸಲ್ಮಾನರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಸೇರ್ಕೊಂಡಿರುವಂತ ಸಾಧ್ಯತೆ ಕೂಡ ಇದೆ. ಈ ಸಾಧ್ಯತೆಯನ್ನ ಕೂಡ ಅಲಗಳಿಯೋ ಹಾಗಿಲ್ಲ. ಹಾಗಾಗಿ ಪೊಲೀಸರು ಇದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ಬೇಕು. ಪ್ರತಾಪ್ ಸಿಂಹ ಮುಂದುವರೆದು ಹೇಳ್ತಾ ಇದ್ರು ಏನಂತ, ಕಲ್ಲು ಬಿಸಾಕೋದ್ ಬರೀ ಮುಸಲ್ಮಾನರು ಹುಡುಗರು ಅಂತ. ಗೋಧ್ರಾ ಹತ್ಯಾಕಾಂಡ ಆಯ್ತಲ್ಲ, ಇದೇ ಮೋದಿರವರು, ನಮ್ಮ ಪ್ರಧಾನಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಗೋಧ್ರಾ ಹತ್ಯಾಕಾಂಡ ಆದಾಗ ಯಾರ್ ಬೆಂಕಿ ಹಚ್ಚಿದ್ದು, ಯಾರ್ ಕಲ್ಲೆಸ್ತಿದ್ದು? ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಿಮ್ಮದೇ ಸರ್ಕಾರ ಇದ್ದಾಗ ಕಲ್ಲು ತೂರಾಟವನ್ನ ಮಾಡಿ ಪ್ರತಿಭಟನೆ ಮಾಡಿರುವಂತವ್ರು ನಿಮ್ಮದೇ ಸಂಘ ಪರಿವಾರದ ಜನ. ಹಾಗಾಗಿ ಕೆಟ್ಟವರು ಒಳ್ಳೆಯವರು ಹಿಂದೂಗಳಲ್ಲೂ ಇರ್ತಾರೆ, ಮುಸಲ್ಮಾನರಲ್ಲೂ ಇರ್ತಾರೆ. ಹಂಗಂತ ಕೆಟ್ಟದ್ ಮಾಡಿರೋರು ಎಲ್ರನ್ನೂ, ಅಥವಾ ಕೆಟ್ಟದ್ ಯಾರೋ ಒಂದ್ 4 ಜನ ಮಾಡಿದ್ರು ಅಂತ ಕೂಡ್ಲೆ ಇಡೀ ಮುಸ್ಲಿಂ ಸಮುದಾಯವನ್ನ ಅಥವಾ ಇಡೀ ಹಿಂದೂ ಸಮುದಾಯವನ್ನ ದೂರೋದು ಕೂಡ ಸರಿಯಲ್ಲ. ಮಾಧ್ಯಮಗಳು ಕೂಡ ಇವತ್ತು ನಾನು ನ್ಯೂಸ್ ನೋಡ್ತಾ ಇದ್ದೆ, ಅವತ್ತಿಂದ ಕೂಡ ಇದೇ ಕೆಲ್ಸನ ಏನು ಅವ್ನ್ಯಾಕೆ ಅರೆಸ್ಟ್ ಮಾಡ್ಬೇಕು, ಅವ್ನ್ಯಾಕೆ ಅಂಡರ್ಟೇಕಿಂಗ್ ತಗೊಳ್ಬೇಕು ಅಂತ ಎಲ್ಲ ಕೇಳ್ತಾ ಇದ್ರಲ್ಲ. ಇದೇ ರಾಮನ್ ಮೇಲೋ ಕೃಷ್ಣನ್ ಮೇಲೋ, ರಾಮನ್ ಹೆಸರನ್ನು, ಕೃಷ್ಣನ್ ಹೆಸರನ್ನು, ಶಿವನ್ ಹೆಸರನ್ನು, ಗಣೇಶನ್ ಹೆಸರನ್ನು ಕೆಟ್ಟದಾಗೆಲ್ಲ ಬರ್ದಿರ್ತಿದ್ರೆ ಆಗ್ಲೂ ಕೂಡ ನಾವು ಇಷ್ಟೇ ವಿರೋಧವನ್ನ ವ್ಯಕ್ತಪಡಿಸ್ತಿದ್ವಿ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲ ಧರ್ಮಗಳಿಗೂ ಕೂಡ ಗೌರವವನ್ನ ಕೊಡುವಂಥವ್ರು. ಮೊದಲನೇದಾಗಿ ಉದಯಗಿರಿ ಪೊಲೀಸ್ ಠಾಣೆ ಎದುರಿಗೆ ನಡೆದಿರುವಂತಹ ಇನ್ಸಿಡೆಂಟ್ ನ ಸಂಪೂರ್ಣವಾದಂತಹ ತನಿಖೆ ಆಗಬೇಕು. ಅಮಾಯಕರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರದು. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು. ಅದಕ್ಕಿಂತ ಮೇಜರ್ ಇಂಪಾರ್ಟೆಂಟ್ ವಿಷಯ ಯಾವುದು ಅಂತ ಅಂದ್ರೆ, ಯಾರು ಈ ದುಷ್ಕೃತ್ಯಕ್ಕೆ ಕಾರಣಕರ್ತ ಆದವನು ಅಂದ್ರೆ ಆ ಚಿತ್ರಗಳನ್ನ ಬಿಡಿಸಿ ಅಥವಾ ಫೋಟೋಗಳ ಹೊಟ್ಟೆಗಳ ಮೇಲೆ, ದೇಹದ ಭಾಗಗಳ ಮೇಲೆ ಪ್ರವಾದಿಯವರ ಹೆಸರನ್ನ, ನಬಿ ಅವರ ಹೆಸರನ್ನ, ಅಲ್ಲಹನ ಹೆಸರನ್ನ ಯಾರು ಬರೆದು ಇಷ್ಟೆಲ್ಲ ದುಷ್ಕೃತ್ಯ ಆಗೋದಕ್ಕೆ ಕಾರಣಕರ್ತ ಆಗಿದಾನೋ ಅವನ ವಿರುದ್ಧ ಕಠಿಣವಾದ ಕ್ರಮ ಕೈಗೊಂಡ್ರೆ ಆಗ ಈ ತರಹ ದುಷ್ಕೃತ್ಯವನ್ನ ಎಸಗುವಂತಹ, ಈ ತರ ಪ್ರಚೋದನೆಯನ್ನ ಮಾಡುವಂತಹ, ಹಿಂದೂ ಮುಸಲ್ಮಾನರ ಗಲಾಟೆಗೆ ಕಾರಣ ಆಗುವಂತವರ ಒಂದು ಮನಸ್ಥಿತಿ ಏನಿದೆ ಇದು ಅಟ್ಲೀಸ್ಟ್ ಚೇಂಜ್ ಆಗುತ್ತೆ. ಅವ್ರಿಗೆ ಸುಮ್ನೆ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಫಿಟ್ ಮಾಡಿದ್ರೆ ನಾಳೆ ಇನ್ನೊಬ್ಬ ಬರೀತಾನೆ, ಮತ್ತೊಬ್ಬ ಮಾಡ್ತಾನೆ, ಮತ್ತೊಂದು ಗಲಾಟೆ ಆಗುತ್ತೆ. ಈ ತರದ ಗಲಾಟೆಗಳು ನಡೀತಾನೆ ಇರುತ್ತೆ.